ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕುಮಾರ್. ನೈಟ್ ಪ್ಯಾಕ್ ಮಾಡಿರೋ ಬ್ಯಾಗ್ನ ಎತ್ಕೊಂಡು ಮಲಗಿರೋ ಪಿಂಕಿನ ಎಬ್ಬಿಸಿದೆ. ಕೂಲ್. ಸೊ ಮನೆ ಬಿಟ್ಟಾಗ ಬೆಳಗ್ಗೆ 2:30 ಆಗಿತ್ತು. ಮೆಟ್ಲು ಇಳ್ಕೊಂಡು ಹಾಗೆ ಕೆಳಗಡೆ ಬಂದೆ. ಅಷ್ಟೊತ್ತಿಗಾಗಲೇ ನಮ್ಮ ಅಣ್ಣ ನನ್ನ ಬಿಡಕ್ಕೆ ರೆಡಿ ಆಗಿದೆ. ಕೆಳಗಡೆ ಬಂದು ಸುತ್ತಮುತ್ತ ನೋಡ್ತೀನಿ, ಒಂದು ನಾಯಿ ಕೂಡ ಇಲ್ಲ ರೀ ನನ್ನ ಬಾಯಿ ಹೇಳಕ್ಕೆ. ಛೀ, ಇಂಥ ಅವಮಾನ ನನಗಾಗಬಾರ್ದಾಗಿತ್ತು. ಹಾಗೆ ಬೈಕ್ ಹತ್ಕೊಂಡು ನಾನು ಹೊರಟಿದ್ದೆ ಮೆಕ್ರಿ ಸರ್ಕಲ್ ಕಡೆಗೆ. ಸೊ ಮೆಕ್ರಿ ಸರ್ಕಲ್ ಹತ್ರ ಹೋದೆ. ಸ್ವಲ್ಪ ಹೊತ್ತು ನಿಂತೆ, ಯಾವುದೇ ಬಸ್ ಬರಲಿಲ್ಲ, ಬೇರೆ ಆಪ್ಷನ್ ಇರಲಿಲ್ಲ. ಕ್ಯಾಬ್ ಹತ್ತಲೇಬೇಕಿತ್ತು. ಕ್ಯಾಬ್ ಹತ್ತಿ ನಾನು ಹೊರಟಿದ್ದೆ ಒಂದು ಪ್ಲೇಸ್ಗೆ. ಒಳಗಡೆ ಕನ್ನಡ ಸಾಂಗ್ ಹಾಕಿದ್ರು, ಹೊರಗಡೆ ಲೈಟಾಗಿ ಮಳೆ ಬರ್ತಿತ್ತು. ವೆದರ್ ಮಾತ್ರ ಸಖತ್ತಾಗಿತ್ತು. ಇಂತೂ 1 ಅವರ್ ಜರ್ನಿ ಆದ್ಮೇಲೆ ನಾನು ಬಂದಿದ್ದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಅಬ್ಬಬ್ಬಬ್ಬಾ, ಜಿಂಗಲಕ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಕೊನೆಗೂ ಡಿಪಾರ್ಚರ್ ಕಡೆಗೆ ಹೆಜ್ಜೆ ಹಾಕೊಂಡು ನಾನು ಹೊರಟೆ. ಸೊ ಇಲ್ಲಿ ಬಂದ್ಮೇಲೆ ನನಗೊಂದು ವಿಷಯ ಗೊತ್ತಾಯ್ತು. ಅದೇನಪ್ಪಾ ಅಂದ್ರೆ, ಅಲ್ಲಿ ಹೋಗಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಬೋರ್ಡಿಂಗ್ ಪಾಸ್ ನ ಸ್ಕ್ಯಾನ್ ಮಾಡಿಸ್ಬೇಕು. ಅಲ್ಲಿವರೆಗೂ ಯಾರನ್ನೂ ಬಿಡಲ್ಲ. ಸೊ ಇಲ್ಲಿ ನಮ್ಮ ಬೋರ್ಡಿಂಗ್ ಪಾಸ್ ನ ಸ್ಕ್ಯಾನ್ ಮಾಡಿಸ್ಕೊಂಡು ನಾನು ಒಳಗಡೆ ಬಂದೆ. ಬರ್ತಿದ್ದಂಗೆ ನನಗೆ ಆಹಾ, ಯಾವ್ದಾದ್ರು ಬೇರೆ ಲೋಕಕ್ಕೆ ಬಂದ್ಬಿಟ್ನ ಗುರು ಅನ್ಸ್ಬಿಡ್ತು. ಇಲ್ಲಿ ನೋಡಿ, ಇಂಡಿಗೋ ಫ್ಲೈಟ್ ಇತ್ತು, ಬ್ಯಾಗ್ ಚೆಕ್ ಇನ್ ಇದೆ. ನಂದು ಸ್ಪೈಸ್ ಜೆಟ್ ಆಗಿರೋದ್ರಿಂದ ಎಲ್ಲಪ್ಪ ಅಂತ ಹಾಗೆ ಹುಡ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ಅದಕ್ ಮುಂಚೆ ನನಗೆ ಸಿಕ್ಕಾಪಟ್ಟೆ ಒಂದ್ಕೆ ಅರ್ಜೆಂಟ್ ಆಗಿತ್ತು. ಇಲ್ಲೊಬ್ಬರನ್ನ ಕೇಳಿದೆ, ಗುರು ಇಲ್ಲಿ ಎಲ್ಲಪ್ಪ ಅಂತ. ಆ ಪುಣ್ಯಾತ್ಮ ಆ ಕಡೆ ಹೋಗುರು ಅಂದ. ಇಲ್ಲಿ ನೋಡಿ, ಲಿಫ್ಟ್ ಇದೆ, ಎಕ್ಸಿಲೇಟರ್ ಕೂಡ ಇದೆ. ಯೂಸ್ ಮಾಡ್ಕೊಳ್ಳೋರು ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಸದ್ಯಕ್ಕೆ ಬೇರೆನೆ ಯೂಸ್ ಮಾಡಬೇಕು, ತುಂಬಾ ಅರ್ಜೆಂಟ್ ಅಲ್ಲಿ ಇದೆ, ಮುಂದೆ ತೋರ್ಸಕ್ಕಾಗಲ್ಲ. ಮುಗಿಸ್ಕೊಂಡು ನಾನು ಡ್ರೈವ್ ಮಾಡ್ಕೊಂಡು ಹಾಗೆ ಮಿರರ್ ಮುಂದೆ ನಿಂತ್ಕೊಂಡು 2 ಪೋಸ್ ಕೊಡ್ಬೇಕಾದ್ರೆ ಹಿಂದೆ ಪೊಲೀಸ್ ಮಾಮ ಬಂದ್ಬಿಟ್ಟ. ಹಾಗೆ ಫೋನ್ ನ ಕಟ್ ಮಾಡಿ ನಾನು ಬಂದಿದೆ ನನ್ನ ಲಗೇಜ್ ಚೆಕ್ ಇನ್ ಹತ್ರ. ನನ್ನ ಲಗೇಜ್ ಚೆಕ್ ಇನ್ ಮುಗಿಸ್ಕೊಂಡು ನಾನು ಹೋಗಿದ್ದೆ ಮೇನ್ ಚೆಕ್. ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ಮಲ್ಕೊಂಡ್ರು ಎಲ್ಲ ಮುಗಿಸ್ಕೊಂಡು. ಇದು ನೋಡಿ ಮೇನ್ ಚೆಕ್ ಇನ್. ಇಲ್ಲಿ ನಿಮ್ ಬೆಲ್ಟ್ ಬಿಚ್ಚಕ್ ಹೇಳ್ತಾರೆ, ಶೂ ಬಿಚ್ಚಕ್ ಹೇಳ್ತಾರೆ, ಮೊಬೈಲ್ ಇಡಕ್ ಹೇಳ್ತಾರೆ. ಓವರ್ ಆಲ್ ಎಲ್ಲಾನು ಇಲ್ಲೆಲ್ಲ ಚೆಕ್ ಆಗತ್ತೆ ರೀ. ಸೊ ನನ್ನ ಗೇಟ್ ಬಂದು ಡಿಪಾರ್ಚರ್ 19. ಸೊ ಆ ಕಡೆ ನಾನು ಹೆಜ್ಜೆ ಹಾಕೊಂಡು ಮುಂದೆ ಹೊರಟೆ. ಅಷ್ಟೊತ್ತಿಗಾಗ್ಲೇ ಸ್ಪೈಸ್ ಜೆಟ್ ಅವ್ರು ಬಸ್ ಕಳ್ಸಿದ್ರು ನಮ್ಮನ್ನು ಪಿಕ್ ಮಾಡೋಕೆ. ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರಪ್ಪ ಅಂತ ನನಗೆ ಕನ್ಫ್ಯೂಷನ್ ಇತ್ತು. ಸೊ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು, ಸೊ ಇಲ್ಲಿಂದ ನಮ್ಮ ಫ್ಲೈಟ್ ಇರೋ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಇಂತೂ ಕೊನೆಗೆ ನಮ್ಮ ಫ್ಲೈಟ್ ಕಡೆ ನಾನು ಬಂದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಫ್ಲೈಟ್ನ ಫೇಸ್ ಟು ಫೇಸ್ ನೋಡ್ತಾ ಇದ್ದೀನಿ. ಯಾವಾಗಲೂ ಕೆಳಗಡೆಯಿಂದ ಮೇಲೆಗೆ ನೋಡ್ತಾ ಇದ್ದೆ. ಇವಾಗ ನನ್ನ ಮುಂದೆನೇ ಫ್ಲೈಟ್ ಇದೆ. ಸೊ ಫಸ್ಟ್ ಟೈಮ್ ಫ್ಲೈಟ್ ಹತ್ತಾ ಇದ್ದೀನಿ. ಬಲ್ಗಾಲಿಟ್ಟು ಹತ್ತೋಣ ಅಂತ ಹತ್ತಿದೆ. ಸೊ ಒಳಗಡೆ ಹೋಗಿ ನೋಡ್ತೀನಿ, ಫುಲ್ ಜನ ಸಾಗರ. ನಮ್ಮ KSRTC ಬಸ್ಸಲ್ಲಿ 80 ಜನ ಇದ್ರೆ ಬೇಜಾನಾಗೋತಿ. ಇಲ್ಲಿ ನೋಡಿದ್ರೆ 240 ಜನ ಇದ್ರೆ. ನಾನು ಇಲ್ಲಿಂದ ನನ್ನ ಸೀಟ್ ಹುಡುಕ್ತಾ ಇದ್ದೆ. ಕೊನೆಗೂ ನನ್ನ ಸೀಟ್ ಸಿಕ್ಕಿದೆ ವಿಂಡೋ ಪಕ್ಕ. ಎಷ್ಟು ಲಕ್ಕಿ ಅಲ್ವಾ ನಾನು. ಸೊ ಇಂತೂ ಕೊನೆಗೆ ಫ್ಲೈಟ್ ಬೆಂಗಳೂರಿಂದ ಟೇಕ್ ಆಫ್ ಆಯಿತು. ಸೊ ಇಲ್ಲಿಂದ ನಾನು ಹೊರಟಿದ್ದೆ ಒಂದು ಪ್ಲೇಸ್ಗೆ. ಸೊ ಅದು ಯಾವ ಪ್ಲೇಸು, ನಾನು ಎಲ್ಲಿಗೆ ಹೊರಟೆ, ಅಲ್ಲಿ ಏನೇನು ಮಾಡಿದೆ ಅನ್ನೋದನ್ನ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.